ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ತಮ್ಮ ಎಜುಷನ್ ತ್ರಿಬಲ್ ಸ್ವಾಗತ. ಈ ಹುಣ್ಣಿಮೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ, ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಈ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ, ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಮಾತಾರಮ್ಮ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು, ಮತ್ತು ಶಿವಲಿಂಗ ಅವರದ್ದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು, ದಾಕ್ಷಾಯಿಣಿ ಕಾಳಿ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಬ್ಲೆಸ್ಸಿಂಗ್ ಆಫ್ ಬಿಸ್ನೆಸ್ ಬಗ್ಗೆ, ಯಾರಾದರೂ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಒಂದು ನಿಮ್ಮ ಬಿಸ್ನೆಸ್ ಗ್ರೋತ್ ಆಗಬೇಕು ಅಂದ್ಕೊಂಡಿದ್ರೆ ಮಾತಾರಾಮನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗಬೇಕು ಅಂದ್ಕೊಂಡಿರೋರ್ಗಾಗಿರ್ಬೋದು ಸಿಗುತ್ತೆ ಮಾತಾರಮ್ಮ ಕಡೆಯಿಂದ ಅಂತ ಕೂಡ ಬಂದಿರುವಂಥದ್ದು. ಮಾತಾರಮ್ಮಗೆ ಒಂದು ದಾಸವಾಳ ಹೂವನ್ನ ಇಟ್ಟು ಪೂಜೆ ಮಾಡೋದ್ರ ಮುಖಾಂತರ ನಿಮ್ಮ ಆಸೆಗಳು ಕೂಡ ಪ್ರಾರ್ಥನೆಗಳು ಕೂಡ ಈಡೇರ್ಬೋದು ಅಂತ ಕೂಡ ನನಗೆ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ಶಿವಲಿಂಗ ಕಡೆಯಿಂದ ನಿಮ್ಮ ಲೈಫಲ್ಲಿ ಒಂದು ನಿಮ್ಮ ಟೀಚರ್ ನಿಮ್ಮ ಜೀವನಕ್ಕೆ ಒಂದು ಬೆಟರ್ಮೆಂಟ್ ಜೀವನನ ತಂದುಕೊಡುವಂಥದ್ದು, ನಿಮಗೆ ಒಂದು ಗುರುವಾಗಿ ಇಲ್ಲಿ ನಿಮ್ಮ ನೀವು ನಂಬಿರುವಂಥ ಶಿವಪ್ಪ ಇರ್ಬೋದು, ಮತ್ತು ಆದಿಯೋಗಿ ಇರ್ಬೋದು, ಈ ಶಿವಲಿಂಗಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಶಿವಪ್ಪನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಪ್ರಾರ್ಥನೆ ಮಾಡೋ ಮುಖಾಂತರ ಒಂದು ನಿಮ್ಮ ಜೀವನಕ್ಕೆ ಒಂದು ಬೆಟರ್ಮೆಂಟ್ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ, ನಿಮಗೆ ಸಿಂಕ್ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಗುರುವಿನ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ದಾಕ್ಷಾಯಿಣಿ ಕಾಳಿಯ ಇಂದ ಬ್ಲೆಸ್ಸಿಂಗ್ ಆಫ್ ಲಾಂಗ್ ಲೈಫ್ ನಿಮ್ಮ ಜೀವನಕ್ಕೆ ಸಿಗ್ತಾ ಇರುವಂಥದ್ದು. ಅಂದರೆ ನಿಮ್ಮ ಲೈಫಿಗೆ ಲಾಂಗ್ ಲೈಫ್ ಏನಿದೆ ಆ ಲಾಂಗ್ ಲೈಫ್ಗೂ ಕೂಡ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು. ಬ್ಲೆಸ್ಸಿಂಗ್ಸ್ ಅಂತಂದರೆ ನಿಮ್ಮ ಲಾಂಗ್ ಲೈಫಿಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು. ದಾಕ್ಷಾಯಿಣಿ ಕಾಳಿ ಪ್ರಾರ್ಥನೆ ಮಾಡೋ ಮುಖಾಂತರ, ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸೋ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗ್ತಾ ಹೋಗ್ಬೋದು. ಮತ್ತು ಕಮಲನ ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡೋದ್ರ ಮುಖಾಂತರ ಆಗಿರ್ಬೋದು, ದಾಕ್ಷಾಯಿಣಿಗೆ ಸಮರ್ಪಣೆ ಮಾಡೋ ಮುಖಾಂತರ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆ ರೀತಿಯ ಯಶಸ್ಸಾಗಿ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಅಂದರೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿರ್ಬೋದು, ನಿಮಗೆ ಆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅವರಿಂದ ಆಗಿರ್ಬೋದು, ಈ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಮ ಶತ್ರುಗಳ ನಾಶ ಮಾಡೋದ್ರ ಮುಖಾಂತರ ಆಗಿರ್ಬೋದು, ನಿಮಗೆ ಸಿಗಬೇಕಾಗಿರುವಂಥ ದುಡ್ಡಿನ ವಿಚಾರ ಆಗಿರ್ಬೋದು, ಆಶೀರ್ವಾದನ ಕೊಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾರು ಏನು ಅನ್ನೋದನ್ನು ಕೂಡ ನೋಡಲ್ಲ ಅಮ್ಮ. ಅವರಿಗೆ ಸರಿ ಅನಿಸಿದ್ರೆ, ನ್ಯಾಯ ಇದ್ದಿದ್ದ ಕಡೆ ಭಗವಂತ ಇದ್ದೇ ಇರ್ತಾರೆ. ಹಾಗಾಗಿ ನಿಮಗೆ ನ್ಯಾಯನ ಕೊಡೋದಕ್ಕೆ ದಾಕ್ಷಾಯಿಣಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಪ್ರಾರ್ಥನೆ ಮಾಡೋ ಮುಖಾಂತರ ನಿಮ್ಮ ಆಸೆಗಳನ್ನಾಗಿರ್ಬೋದು, ನಿಮ್ಮ ಲಾಂಗ್ ಲೈಫಿಗೆ ಏನು ಅವಶ್ಯಕತೆ ಅದನ್ನು ಅಮ್ಮ ಕೊಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಓಕೆ, ಏನು ಬರ್ತಾ ಇದೆ ಅಂತ ನೋಡೋಣ. ನಿಮ್ಮ ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ, ಆಶೀರ್ವಾದ ನಿಮಗೆ ಸಿಕ್ಕಿದೆ. ನೆಕ್ಸ್ಟ್ ಗೈಡೆನ್ಸ್ ಏನಿದೆ, ಏನು ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೋಡೋಣ. ಇದನ್ನು ಸೈಡಿಗೆ ಇಟ್ಟಿರ್ತೀನಿ. ಇವಾಗ ಗುಡ್ ಅಂತ ಇದೆ. ನಿಮ್ಮಲ್ಲಿ ಇರುವಂಥ ಒಂದು ಒಳ್ಳೆ ಮನಸ್ಸಿಗೆ, ನಿಮ್ಮಲ್ಲಿ ಇರುವಂಥ ಒಂದು ಒಳ್ಳೆ ಶುದ್ಧತೆಗೆ, ನಿಮ್ಮಲ್ಲಿ ಇರುವಂಥ ಒಂದು ಒಳ್ಳೆ ಇನೋಸೆನ್ಸ್ ಏನಿದೆ, ಆ ಇನೋಸೆನ್ಸ್ಗೆ ದಯವಿಟ್ಟು ಆ್ಯಕ್ಷನನ್ನು ತಗೊಳ್ಳಿ. ಆ ಇನೋಸೆನ್ಸ್ನ ಯೂಸ್ ಮಾಡಿಕೊಂಡು ತುಂಬ ಜನ ನಿಮ್ಮ ಜೊತೆ ಒಂದು ಮೋಸದ ಆಟವನ್ನು ಆಡ್ತಾರೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಯಾರೇ ಕೂಡ ಆಗಿರ್ಬೋದು, ನಿಮ್ಮ ಒಂದು ಒಳ್ಳೆ ಮನಸ್ಸಿಗೆ, ಒಳ್ಳೆ ಇನೋಸೆನ್ಸ್ ಇರೋದ್ರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ಬೋದು. ದಯವಿಟ್ಟು ಟೈಮಿಗೆ ಸರಿಯಾಗಿ ಆ್ಯಕ್ಷನನ್ನು ತಗೊಳ್ಳೋದನ್ನು ಕಲೀರಿ ಅಂತ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು.
ಈ ದಾರಿ ಏನು ಹೋಗ್ತಾ ಇದೆ ಅದು ಒಂದು ಒಳ್ಳೆ ರೀತಿಯಲ್ಲೇ ಇರ್ಬೋದು. ಇದು ಕೆಲವರಿಗೆ ಒಂದು ಕೆಟ್ಟ ರೀತಿಯಲ್ಲೂ ಕೂಡ ಇರ್ಬೋದು, ಸರಿಯಾಗಿರೋ ಸಮಯ ಕೂಡ ಆಗಿಲ್ಲದೆ ಇರ್ಬೋದು. ಬಟ್ ಎನರ್ಜಿ ವೈಸ್ ತುಂಬ ನೀವು ಗೇನ್ ಆಗ್ತೀರಾ ಅಂತ ಬಂದಿರುವಂಥದ್ದು. ತುಂಬ ಸ್ಟ್ರಾಂಗ್ ಆಗಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ದಾರಿಯ ಮಾರ್ಗದರ್ಶನ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವಂಥದ್ದು. ಇಲ್ಲಿ ಎನರ್ಜಿ ವೈಸ್ ಪಿಕ್ ಮಾಡ್ತಾ ಇದೆ, ಎನರ್ಜಿ ವೈಸ್ ಅಂತಲೇ ಕೊಟ್ಟಿದೆ. ನೀವು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಎತ್ತರಕ್ಕೆ ಹಾರುವಂಥದ್ದು ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸಗಳನ್ನ ಮುಗಿಸಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಾಗಿ ಏನಾಗುತ್ತೆ ಅಂತ ಬಂದಿರುವಂಥದ್ದು. ಪ್ರಾಸ್ಪರ್ಟಿ ಬರ್ತಾ ಇರುವಂಥದ್ದು. ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದ್ದೀರಾ, ಒಂದು ಫೈನಾನ್ಷಿಯಲಿ ಕೂಡ ಚೆನ್ನಾಗಿ ಆಗುವಂಥದ್ದು ಮತ್ತು ಪ್ರಮೋಷನ್ ಸಿಗುವಂಥದ್ದು, ಒಂದು ಹೆಡ್ ರೀತಿಯಲ್ಲಿ ನೀವು ಎನರ್ಜಿ ವೈಸ್ ಇರ್ಬೋದು. ಹಾಗಾಗಿ ತುಂಬ ಸ್ಟ್ರಾಂಗಾಗಿ ಮುಂದಿನ ದಿನಗಳಲ್ಲಿ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು. ನೀವು ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜಸ್ ಬರ್ತಾ ಇರುವಂಥದ್ದು, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರುವಂಥ ಒಂದು ಸ್ಟ್ರಾಂಗೆಸ್ಟ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು. ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಒಂದು ಗೋಲ್ ಆಗಿರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಪ್ರೀತಿ ಆಗಿರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರೀತಿ ಆಗಿರ್ಬೋದು, ನಿಮಗೆ ಒಂದು ಪವರ್ಫುಲ್ ಚೇಂಜಸ್ ಬರ್ತಾ ಇದೆ ಅಂತ ಕೂಡ ಹೇಳಿದೆ. ಹಾಗಾಗಿ ನಿಮ್ಮ ಅದು ಏನು ಯಾವ ರೀತಿಯಲ್ಲಿ, ಅಂದರೆ ನೀವು ಏನು ಮಾಡಿದ್ದೀರಾ ಅದನ್ನು ದಯವಿಟ್ಟು ನೀವು ಮಾಡಿರೋದು ನಿಜಾನೇ ಆಗಿದ್ರೆ, ನೀವು ಮಾಡ್ತಿರೋಂಥ ಕೆಲಸಗಳು ಸ್ಟ್ರಾಂಗ್ ಆಗಿದ್ದರೆ ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ಳಿ, ಶೋ ಮಾಡಿ. ಅದನ್ನು ಮನಸ್ಸಲ್ಲೇ ಇಟ್ಕೊಳ್ಳೋದು ಮತ್ತು ಯಾರೋ ನಿಮ್ಮಿಬ್ಬರ ಮಧ್ಯೆ ಬಂದು ಬೇರೆಯವರು ಬಿಲ್ಡಪ್ ತಗೊಳ್ತಾ ಇರ್ತಾರೆ, ಅವಾಗೆಲ್ಲ ನೀವು ದಯವಿಟ್ಟು ಸುಮ್ಮನೆ ಇರೋದಕ್ಕೆ ಹೋಗಬೇಡಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಮ ಕೆಲಸ ಆಗಿರ್ಬೋದು, ನೀವು ಮಾಡ್ತಾ ಇರುವಂಥ ಒಂದು ಬೆನಿಫಿಟ್ ಏನಿದೆ, ಸಕ್ಸಸ್ ಕಡೆ ಗಮನ ಕೊಡ್ತಾ ಇರುವಂಥದ್ದು ಪ್ರಯತ್ನಗಳೇನಿದೆ, ಆ ಪ್ರಯತ್ನಕ್ಕೆ ಇಲ್ಲಿ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ. ಅದನ್ನು ನೀವು ಎಲ್ರಿಗೂ ಕೂಡ ಇದು ವರ್ಡ್ಗೂ ಕೂಡ ಹೇಳುವಂಥ ಅದು ಕೂಡ ಇದೆ. ಹಾಗಾಗಿ ಒಂದಿಷ್ಟು ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಮೆಡಿಟೇಷನ್, ಧ್ಯಾನ ತುಂಬ ಇಂಪಾರ್ಟೆಂಟ್. ನಿಮಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಒಂದು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು. ನಿಮ್ಮ ಕನ್ಫ್ಯೂಷನ್ಸ್ ಏನಿದೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಕ್ಲಿಯರಿಟಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಒಂದು ಏನೋ ಆಕಾರದ ರೀತಿಯಲ್ಲಿ ನೋಡಿ ಏನೋ ಗೈಡೆನ್ಸ್ ಸಿಗ್ತಾ ಇರ್ಬೋದು ನಿಮಗೆ ಏನೋ ಒಂದು ಸೂಚನೆಗಳನ್ನ ಸಿಗುವಂಥದ್ದು, ಏನೋ ಗುರಿ ಕಡೆ ಫೋಕಸ್ ಮಾಡುವಂಥದ್ದು, ಈ ಥರ ರೀತಿಯಲ್ಲಿ ಒಂದು ಪಿಕ್ಚರ್ಸ್ ಮುಖಾಂತರ ನಿಮಗೆ ಸೂಚನೆಗಳು ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಟೆಸ್ಟೆಡ್ ಬಿಗಿನಿಂಗ್ ಬರುವಂಥದ್ದು, ಒಂದು ಟೆಸ್ಟ್ ಮಾಡುವಂಥ ರೀತಿ, ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ನಿಮಗೆ ಒಳ್ಳೆಯವರಾಗಿದ್ದರೆ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಅದನ್ನು ನೀವು ಕೆಟ್ಟವ್ರ ಥರ ಕಾಣೋ ರೀತಿಯಲ್ಲಿ, ಇಲ್ಲ ನಿಮಗೆ ಸಮಸ್ಯೆ ಮಾಡೋ ರೀತಿಯಲ್ಲಿ ಟೆಸ್ಟ್ಗಳು ಮಾಡ್ತಾರೆ ಅಂತ ಬಂದಿರುವಂಥದ್ದು. ಭಗವಂತ ಆಗಿರ್ಬೋದು, ಇಲ್ಲ ಕರ್ಮಗಳಾಗಿರ್ಬೋದು. ಈಗ ಕೆಲವರಿಗೆ ಶನಿ ಮಹಾತ್ಮರು ನಡೀತಾ ಇರೋದ್ರಿಂದ ಒಂದಿಷ್ಟು ಟೆಸ್ಟ್ಗಳು ನಿಮಗೆ ನಡೆಯುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ, ಆ ಟೆಸ್ಟಲ್ಲಿ ಸೋಲೋದಕ್ಕೆ ಹೋಗಬೇಡಿ, ವಿನ್ ಆಗಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.